ಹಾಯ್ ಗಾಯ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಬಿಂದು ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ಬನ್ನಿ, ನಾವಿವತ್ತು ನಮ್ಮ ಬೆಳಗ್ಗೆಯಿಂದ ಯಾವುದೇ ಲಾಗ್ ಮಾಡಿರಲಿಲ್ಲ. ಮಧ್ಯಾಹ್ನದಿಂದ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಬೆಳಗ್ಗೆನ ಸ್ವಲ್ಪ ತಿಂಡಿ ತಿಂದ್ಬಿಟ್ಟು ಮಧ್ಯಾಹ್ನಕ್ಕೆ ಕರಿ ಅಂದರೆ ಈ ಕಡೆ ಸ್ವಲ್ಪ ಗ್ರೇವಿ ಥರ ಮಾಡ್ತಾರೆ ಹೈದ್ರಾಬಾದಲ್ಲಿ. ಸಾಂಬಾರೆಲ್ಲ ಕಡಿಮೆ, ಹಾಗಾಗಿ ನಮ್ಮ ಹಸ್ಬೆಂಡ್, ನಮ್ಮ ಪತಿದೇವರು ಕಟ್ ಮಾಡ್ತಾ ಇದ್ದಾರೆ. ಯಾಕೆ ಅಂದರೆ ನಮ್ಮ ಮನೇಲಿ ನಾನು ಮಾಡೋಕ್ಕಾಗಲ್ಲ, ನಾನು ಪ್ರೆಗ್ನೆಂಟ್ ಆಗಿರೋದ್ರಿಂದ ನನಗೆ ಅಡುಗೆ ಎಲ್ಲ ನನಗೆ ವಾಸನೆ ಈ ಕೆಲಸ ಮಾಡೋದಾಗಲಿ ಆಗ್ತಾಯಿಲ್ಲ ನನಗೆ. ಹಾಗಾಗಿ ಪಾಪ ನಮ್ಮ ಮನೇಲಿ ನಾನೊಬ್ಬಳೇ ಇರೋದು ಹುಡುಗಿ ಅಂತ ಹೇಳಿ, ಇನ್ನು ಹಾಗಾಗಿ ಅವರೇ ಮಾಡ್ಕೋಬೇಕಾಗುತ್ತೆ. ಅದಕ್ಕೆ ಅವರೇ ಮಾಡ್ತಾ ಇದ್ದಾರೆ, ಕಟ್ ಮಾಡಿಬಿಟ್ಟು ಕರಿ ಮಾಡ್ತಾ ಇದ್ದಾರೆ. ಹಾಗೆ ಫೋನ್ ಬಂತು. ನಮ್ಮ ಅಥರ್ವ ನೋಡಿ ಫೋನ್ ತಗೊಬರೋಕ್ಕೂ ಸೈಕಲ್ ಮೇಲೆ ಹೋಗಿ ಸೈಕಲ್ ಮೇಲಿಂದನೇ ತಗೊಬಂದು ಕೊಡಬೇಕು. ರೂಮಿಂದ ರೂಮಿಗೆ ಹೋಗೋಕ್ಕೆ ಕೂಡ ಇವನಿಗೊಂದು ಸೈಕಲ್ ಬೇಕು. ಬನ್ನಿ ಈಗ ನೋಡೋಣ, ಇವನು ಹೆಲ್ಪ್ ಮಾಡ್ತಾನಂತೆ ಅಡುಗೆ ಮಾಡೋಕ್ಕೆ. ಏನು ಮಾಡ್ತಾನೆ ಅಂತ ಹೇಳ್ಬಿಟ್ಟು ನೋಡೋಣ. ಏನೇನು ಕರಿ ಮಾಡ್ತಾ ಇದ್ದಾರೆ, ಏನು ಮಾತಾಡ್ತಾರೆ ಅಂತ ಹೇಳ್ಬಿಟ್ಟು ಕೇಳೋಣ ಬನ್ನಿ. ಟೊಮೊಟೊ ಕೂಡ ಕಾవాలి ಚೆನ್ನಪ್ಪ. ಚಂದು, ಏನು ಕರಿ ಇವತ್ತು? ಇಂಟರ್ವ್ಯೂ ಬಂದಿದ್ದೀವಿ ಹೊಸದಾಗಿ. ಇವತ್ತೇನು ಕರಿ ಮಾಡ್ತಾ ಇದ್ದೀರಾ? ಆಲೂ ಕರಿ. ವಾಯ್ಸ್ ಸ್ವಲ್ಪ ಗಟ್ಟಿಯಾಗಿ ಬರಬೇಕು, ಇಂಟರ್ವ್ಯೂ ಅಲ್ವಾ, ಮೈಕ್ ಅಂತೂ ಇಲ್ಲ. ಸ್ವಲ್ಪ ಗಟ್ಟಿಯಾಗಿ ಮಾತಾಡಬೇಕು, ಜೋರಾಗಿ. ಆಲೂ ಕರಿ, ಆಲೂನೆಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದಾರೆ. ಇದು ಈರುಳ್ಳಿ. ಅಥರ್ವ ಹೆಲ್ಪ್ ಮಾಡ್ತಾ ಇದೀಯಾ ಚಿನ್ನ? ಅಯ್ಯಯ್ಯೋ, ಆನೆನಾ? ಯಾರಿಗೆ? ಡ್ಯಾಡಿಗಾ? ಏನು ಮಾಡ್ತಿದ್ಯಾ ನೀನು? ಹೆಲ್ಪ್ ಮಾಡ್ತಾ ಇದೀಯಾ? ಹಾಂ, ಮಿಕ್ಸಿ ಹಾಕ್ತೀಯ ನೀನು? ಹಾಂ. ಯಾರ ಥರ ಕರಿ ಚಂದು? ಇದು ಕರ್ನಾಟಕ ಸ್ಟೈಲಾ, ಆಂಧ್ರ ಸ್ಟೈಲಾ, ಇಲ್ಲ ಚಂದ್ರು ಸ್ಟೈಲಾ? ಸ್ಟೈಲೇನಾ? ಹಂಗೆಲ್ಲ ಹಾಕೋಬಾರ್ದು ಚಿನ್ನ. ಅಯ್ಯೋ, ಇದು ಮಿಕ್ಸಿ ಹಾಕೋದಲ್ಲ ಚಿನ್ನ, ಇದು ಒಗ್ಗರಣೆ ಹಾಕೋದು. ಅಲ್ಲೊಂದು ಪ್ಲೇಟ್ ತೆಗಿ, ಪ್ಲೇಟಲ್ಲಿ ಹಾಕ. ಅಲ್ಲೊಂದು ಪ್ಲೇಟ್ ನನ್ನ ಪ್ಲೇಟ್ ಹಾಕ. ಡ್ರಾತಿ ಸೆಕೆಂಡ್ ಡ್ರಾ ಅದಕ್ಕೆ ಅದು ಕಿಂದದಿ. ಹಾಂ, ಅದು ತೆಗಿ. ಹಾಂ, ತಕ್ಕದ್ರಲ್ಲಿ ಪ್ಲೇಟು ಡ್ಯಾಡಿಗೆ ಕೊಡು. ಕ್ಲೋಸ್ ಮಾಡು. ಹಾಂ, ಕೊಡು ಡ್ಯಾಡಿಗೆ. ಉಲ್ಟಾ ಪಲ್ಟಾ ಯಾವುದು? ಆಂಧ್ರ ಸ್ಟೈಲಾ, ಚಂದ್ರ ಸ್ಟೈಲಾ? ಪಟ ಮಾತಾಡ್ಬೇಕಪ್ಪ. ಕಲಿಸ್ತೀವಿ ಹೆಂಗೆ ಮಾತಾಡೋದು ಏನು ಅಂತ. ಕನ್ನಡ ಕಲ್ತ್ಕೊಂಡ್ರೆ ನಮ್ಮ ಥರ ಮಾತಾಡ್ಬೋದು. ಅದಕ್ಕೆ ಬೇಗ ಕನ್ನಡ ಕಲಿಬೇಕು. ನಾನು ಹೇಳಿದ್ನಲ್ವ, ನಮ್ಮ ಹಸ್ಬೆಂಡ್ ಬಂದುಬಿಟ್ಟು ಆಂಧ್ರ ಅಂತ ಹೇಳ್ಬಿಟ್ಟು, ಅವ್ರಿಗೆ ಕನ್ನಡ ಫುಲ್ ಬರಲ್ಲ, ತೆಲುಗು ಮಾತಾಡ್ತಾರೆ. ನಮ್ಮ ಅಥರ್ವಾಗಂತೂ ಸ್ವಲ್ಪನೂ ಬರಲ್ಲ. ನಾನು ಎಷ್ಟೇ ಕನ್ನಡ ಮಾತಾಡ್ಸಿದ್ರು ಅವನು ತೆಲುಗಲ್ಲೇ ಮಾತಾಡ್ತಾನೆ. ಹಾಗೆ ಪರವಾಗಿಲ್ಲ, ನಮ್ಮ ಮನೆಯವ್ರು ಸ್ವಲ್ಪ ಈಗ ಅರ್ಥ ಆಗುತ್ತೆ, ಕನ್ನಡ ಕೂಡ ಸ್ವಲ್ಪ ಮಾತಾಡ್ತಾರೆ. ಹಾಗಾಗಿ ಜಾಸ್ತಿ ವಿಡಿಯೋದಲ್ಲಿ ಮಾತಾಡ್ತಾ ಇಲ್ಲ ಅವರು. ಎಲ್ಲ ಥರ ಕರಿ ಕಟ್ ಮಾಡೋದಾಗಲಿ, ಕರಿಗೆ ರೆಡಿ ಮಾಡ್ಕೊಳೋದಾಗಲಿ ಎಲ್ಲ ಥರ ನಾನು ವಿಡಿಯೋನ ಮಾಡಿದ್ದೀನಿ. ಆದರೆ ನನಗೆ ಸ್ವಲ್ಪ ಅಡುಗೆ ಮಾಡಬೇಕಾದ್ರೆ ಆ ಒಗ್ಗರಣೆ ಸ್ಮೆಲ್ ಆಗಲಿ ಅದು ನನಗೆ ಹಿಡಿಸ್ತಾ ಇಲ್ಲ. ಮನೆಯಲ್ಲಿ ಆ ಸ್ಮೆಲ್ ಬಂದುಬಿಟ್ರೆ ಸಾಕು, ಪ್ರೆಗ್ನೆಂಟ್ ಆಗಿರೋದ್ರಿಂದ ನನಗೆ ವಾಮಿಟು ಜಾಸ್ತಿ ಅನಿಸ್ಬಿಡುತ್ತೆ. ಹಾಗಾಗಿ ಆ ವಿಡಿಯೋನ ನನಗೆ ಮಾಡೋಕ್ಕಾಗಲಿಲ್ಲ. ಜಸ್ಟ್ ಕಟ್ಟಿಂಗ್ ಮಾಡ್ತಾ ಇರೋದು ಮಾತ್ರನೇ ವಿಡಿಯೋನ ತಗೊಂಡಿದ್ದೀನಿ. ಯಾಕೆ ಹೇಳಿದ್ನಲ್ವ, ಒಗ್ಗರಣೆ ಹಾಕ್ತಾ ಇದ್ದಾರೆ, ಕಣ್ಣಲ್ಲಿ ನೋಡಿಬಿಟ್ಟೆ ಅಂದರೆ ನಂಗೆ ತಡ್ಕೊಳಕ್ಕೆ ಆಗಲ್ಲ, ಆ ರೇಂಜಲ್ಲಿ ವಾಮಿಟ್ ಬಂದುಬಿಡುತ್ತೆ ಅಂಥೇಳಿ ನೆಕ್ಸ್ಟ್ ಪ್ರೊಸೀಜರ್ ನೆಕ್ಸ್ಟ್ ತೋರಿಸ್ತೀನಿ ವಿಡಿಯೋದಲ್ಲಿ. ಇವತ್ತು ಅವ್ರದ್ದೇ ಕರಿ, ನಮ್ಮದೇನೂ ಇಲ್ಲ. ನಾವು ಕರಿ ಇವಾಗ ತಿನ್ನಲ್ಲ, ಅದಕ್ಕೆ ಅವ್ರ ಕರಿ ಅವರೇ ಮಾಡ್ಕೊತಾ ಇದ್ದಾರೆ. ಏನ್ರ ಅಲಚಿನ ಡ್ಯಾಡಿಗೆ ಚಂದು ಅಂತೀಯ ನೀನು? ಏನಂತೀಯ? ಯಾಕೆ? ಕರಿ ನೋಡೋಣ, ಕರಿ. ಪಿಲುವು ಚುದ್ದ, ಪಿಲುವು. ಮಮ್ಮಿಗೆ ಏನು ಕರಿತೀಯ? ಬಿಂದು ಅಂತೀಯಾ? ಒಪ್ಪ, ಮಮ್ಮಿಗೆ ಬಿಂದು. ಡ್ಯಾಡಿ? ಮಮ್ಮಿ? ಅಥರ್ವ? ಹಾಂ,
ರೆಡ್ಡಿ ರೆಡ್ಡಿ ಅಂತ ಚಂದು, ಡ್ಯಾಡಿ ಚಂದು ಅಂತ, ಮಮ್ಮಿ ಬಿಂದು ಅಂತ, ರೆಡ್ಡಿ ಅಂತ. ನನಗೆ ಯಾವುದೇ ಥರ ಐಟಮ್ಸ್ ತಿನ್ನೋಕ್ಕಾಗದೇ ಇರೋ ಕಾರಣ ನನಗೆ ಫ್ರೂಟ್ಸ್ ತಂದು ಕೊಡೋರು. ಹಾಗೆ ನಾನೇ ಕೇಳಿದ್ದೆ, ಎಲ್ಲ ಆರೆಂಜು ಅವೆಲ್ಲ ತಿಂದ್ಬಿಟ್ಟು ಬೋರ್ ಆಗ್ತಾಯಿತ್ತು, ಇಲ್ಲ ದಾಳಿಂಬೆ ಹಣ್ಣು ತಗೊಬನ್ನಿ ತಿಂತೀನಿ ಅಂತ ಹೇಳಿದ್ದೆ. ಹಾಗಾಗಿ ತಂದು ಕೊಟ್ಟಿದ್ರು. ಹಾಗೆ ನಾನು ಅವತ್ತಿನ ದಿನ ಇಡ್ಲಿ ಮಾಡೋಣ ಅಂತ ಹೇಳಿಬಿಟ್ಟು ನೆನೆಸಿದ್ದೆ. ಇಡ್ಲಿ ಅಲ್ಲ, ದೋಸೆ ಮಾಡೋಣ ಅಂದ್ಕೊಂಡು ರೈಸ್ ನೆನೆಸ್ಬಿಟ್ಟು ಹಾಗೆ ಅವಲಕ್ಕಿನ ನೆನೆಸ್ಕೊತೀವಿ ನಾವು. ಮಿಕ್ಸಿ ಹಾಕೋಣ ಅನ್ನೋ ಟೈಮಲ್ಲಿ ಇವರು ಜೋಳ ತಗೊಬಂದಿದ್ರು. ಜೋಳ ಬೇಯಿಸ್ಕೊಳ್ಳೋಣ ಅಂತ ಹೇಳಿ ಅಪ್ಪ ಮಗ ಇಬ್ರು ತೆಗಿತಾ ಇದ್ದಾರೆ. ಬೇಯಿಸು ಮಮ್ಮಿ ಅಂತ ಹೇಳ್ಬಿಟ್ಟು ತೆಗಿತಾ ಇದ್ದಾರೆ ನಮ್ಮ ಅಥರ್ವ. ಅವನಿಗೆ ತಿನ್ನೋದ್ರಕ್ಕಿಂತ ಈ ಥರ ಕೆಲಸ ಮಾಡೋದ್ರಲ್ಲೇ ಭಾಳ ಖುಷಿ. ಇಂಥ ಕೆಲಸ ಅಂದ್ರೆ ಅವನಿಗೆ ಭಾಳ ಇಷ್ಟ. ಏನಾದರೂ ತೆಗಿಯೋದು, ಮಾಡೋದು, ಬೀನ್ಸು ಸೋಸೋದು, ಇಂಥ ಕೆಲಸಕ್ಕೆ ಚೆನ್ನಾಗಿ ಹೆಲ್ಪ್ ಮಾಡಕ್ಕೆ ಬರ್ತಾನೆ. ಹಾಗೆ ನಾನು ಉದ್ದಿನ ಬೇಳೆನ ನ್ಯಾಚುರಲ್ ಆಗಿ ಮನೇಲಿ ಬೆಳೆದಿರ್ತಾರಲ್ವಾ, ಅದನ್ನು ನಾನು ನೆನೆಸಿದ್ದೆ. ಈ ಥರ ಗ್ರೀನ್ ಆಗಿರುತ್ತೆ, ಯಾಕಂದರೆ ಸಿಪ್ಪೆ ಸಮೇತ ಇರುತ್ತೆ. ಅದು ನೀರಲ್ಲಿ ನೆಂದಾಗ ಸಿಪ್ಪೆ ಬಿಡುತ್ತೆ. ಅದನ್ನು ಗಿವುಚ್ಬಿಟ್ಟು ಚೆನ್ನಾಗಿ ತೊಳೆದು ತೆಗಿಬೇಕು. ಅಲ್ದಾಗೆ ತನಕ ಇವರಿಗೆ ಸಿಪ್ಪೆ ಬಿಡ್ಸಕ್ಕೆ ಕೊಟ್ಟಿದ್ದೆ. ಇವ್ರು ಸಿಪ್ಪೆ ಬಿಡಿಸ್ಲಿ, ನಾನು ಇವನ್ನೆಲ್ಲ ಬೇಯಿಸೋಕೆ ಇಟ್ಬಿಟ್ಟು ನಾನು ಮಿಕ್ಸಿ ಹಾಕಕ್ಕೆ ಸ್ಟಾರ್ಟ್ ಮಾಡೋಣ ಅಂತ ಹೇಳಿ ಇನ್ನೊಂದು ತೆಗಿತಾ ಇದ್ದಾನೆ ನಮ್ಮ ಅಥರ್ವ. ತುಂಬ ಕಷ್ಟಪಟ್ಟು ತೆಗಿತಾ ಇದ್ದಾನೆ. ಕಷ್ಟಪಟ್ಟರು ಪರವಾಗಿಲ್ಲ, ಅವನೇ ತೆಗಿಬೇಕಂತೆ. ಸರಿ ತೆಗೀಲಿ ಅಂತ ಹೇಳಿ ನಾನು ಮಿಕ್ಸಿ ಹಾಕೋಣ ಅಂತ ರೆಡಿ ಮಾಡ್ಕೊತಾ ಇದ್ದೆ. ಈ ಥರ ಸಿಪ್ಪೆ ಹೋಗೋ ಥರ ತಿಕ್ಕಿ ತೊಳ್ಕೊಬೇಕು. ಹಾಗೆ ಅಕ್ಕಿನ ನೀಟಾಗಿ 4-5 ಸರಿ ತೊಳೆದಾಗ ಆ ವೈಟ್ ಕಲರ್ ನೀರು ಹೋಗುತ್ತಲ್ವ, ಹೋಗಿ ನೋಡಿ ಪ್ಯೂರ್ ನೀರು ಮೇಲ್ಗಡೆ ನಿಂತ್ಕೋಬೇಕು, ಅಕ್ಕಿ ಕಾಣಿಸ್ಬೇಕು. ಆ ಥರ ನೆನೆಸಿಟ್ಕೊಂಡ್ರೆ ಚೆನ್ನಾಗಿ ಬರುತ್ತೆ. ಇದು ಅವಲಕ್ಕಿ. ಅದೇ ಟೈಮಲ್ಲಿ ಮಿಕ್ಸಿ ಹಾಕೋ ಟೈಮಲ್ಲಿ ಸ್ವಲ್ಪ 5 ನಿಮಿಷ ಮುಂಚೆ ನೆನೆಸ್ಕೊಂಡ್ರೆ ಸಾಕು, ಚೆನ್ನಾಗಿ ಬರುತ್ತೆ. ದೋಸೆ ಆಗಲಿ ಇಡ್ಲಿ ಆಗಲಿ ಏನಾದರೂ ಸೂಪರಾಗಿ ಬರುತ್ತೆ ಅವಲಕ್ಕಿ ಹಾಕ್ಬಿಟ್ಟು. ಅನ್ನನ ಹಾಕಬಾರ್ದು. ಹಾಗೆ 3 ಜೋಳ ತಗೊಬಂದಿದ್ರು, ಅದನ್ನು ಬೇಯಿಸೋಕ್ಕಿಡೋಣ ಅಂತ ಹೇಳಿಬಿಟ್ಟು ಬೇಯಿಸೋಕ್ಕಿಡ್ತಾ ಇದ್ದೀನಿ. ಅಥರ್ವ ನಾನೇ ಕ್ಯಾಪ್ ಹಾಕ್ತೀನಿ ಅಂತ ಬಂದಿದ್ದಾನೆ. ಅವನು ಕ್ಯಾಪ್ ಹಾಕ್ಕೊಡ್ತಾನಂತೆ, ನಾನು ಬೇಯಿಸ್ಕೊಡ್ಬೇಕಂತೆ. ಆಯಿತಾ? ನಿಂಗೆ ಆಗಲ್ಲ ಬಿಡು, ನಾನು ಎತ್ಕೊಂತೀನಿ ಇರು. ಈಗ ಮಿಕ್ಸಿ ಹಾಕ್ಕೊಳ್ಳೋಣ ಬನ್ನಿ. ಮಿಕ್ಸಿಗೆ ನಾನು ಯಾವುದೇ ಥರ ರೈಸ್ ಆಗಲಿ ಯೂಸ್ ಮಾಡ್ತಾಯಿಲ್ಲ. ಯಾಕಂದರೆ 2-3 ದಿನ ನಾವು ಹಿಟ್ಟನ್ನ ಯೂಸ್ ಮಾಡಿಕೊಂಡು ಒಂದು ಸರಿ ಇಡ್ಲಿ, ಒಂದು ಸರಿ ದೋಸೆ, ಒಂದು ಸರಿ ಪಡ್ಡನ್ನ ಮಾಡ್ಕೊಳಕ್ಕೆ ಯೂಸ್ ಮಾಡ್ತೀವಿ. ಹಾಗಾಗಿ ಅನ್ನ ಆಗಲಿ ತಂಗ್ಳನ್ನ ಆಗಲಿ ಹಾಕಿದ್ರೆ ಹಾಳಾಗ್ಬೋದು, ಏನೋ ಒಂಥರ ಬೇಡ ಅಂತ ಅನಿಸ್ತು. ಹಾಗಾಗಿ ಅವಲಕ್ಕಿನ ನೆನೆಸಿ ಹಾಕೊಳ್ತೀವಿ. ಇದು ಹೊಸ ಮಿಕ್ಸಿ ಆಗಿರೋ ಬೋಸ್ಟ್ ಅಂತ ಹೇಳಿ ಹೊಸ ಮಿಕ್ಸಿ. ಸಖತ್ ಸ್ಪೀಡಾಗಿ ಆಗಿಬಿಡುತ್ತೆ, ಜಾಸ್ತಿ ಟೈಮು ಬೇಡ. ಒಂದು ರೌಂಡ್ ಆಗೋಕ್ಕೆ 1 ನಿಮಿಷ ಬೇಡ, 30 ಸೆಕೆಂಡ್ ಸಾಕು, ಅಷ್ಟೇ ಸ್ಪೀಡಾಗಿ ಆಗಿಬಿಡುತ್ತೆ. ಹಾಗೆ ನಾನು ಇದಕ್ಕೆ ಯಾವುದೇ ಥರ ಎಕ್ಸ್ಟ್ರಾ ಏನು ಮಿಕ್ಸ್ ಮಾಡಿಲ್ಲ. ಅಕ್ಕಿ ನೆನೆಸಿದ್ರ ಜೊತೆಗೆ 1 ಸ್ಪೂನಷ್ಟು ಉದ್ದಿನಬೇಳೆನ ಇದು ಏನಂತಾರದು ಕಹಿ ಬರುತ್ತಲ್ವ, ಮೆಂತೆನ ಹಾಕಿದ್ದೆ ನಾನು ಅಷ್ಟೇ. ಮೆಂತೆ, ಅಕ್ಕಿನ ತೊಳೆದ್ಬಿಟ್ಟಿಟ್ಟಿದ್ದೆ. ಹಾಗೆ ಉದ್ದಿನಬೇಳೆ, ಅವಲಕ್ಕಿ ಇಷ್ಟನ್ನೇ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿರ್ತೀನಿ. ನೈಟ್ ಟೈಮಲ್ಲಿ ನಾನು ಯಾವುದೇ ಥರ ಉಪ್ಪು ಆಗಲಿ ಸೋಡಾ ಪುಡಿ ಆಗಲಿ ಹಾಕಲ್ಲ. ನಾವು ಬೆಳಗಿನ ಟೈಮ್ ಯೂಸ್ ಮಾಡ್ಕೊತೀವಲ್ವ, ಆವಾಗೆ ಹಾಕಿದ್ರೆ ಸಾಕು. ಇದು ಚಳಿ ಇರೋದ್ರಿಂದ ಬೇಗ ಉಬ್ಬಲ್ಲ. ಇವಾಗ ಚಳಿ ಅಲ್ವಾ, ಚಳಿಗಾಲ ಅಲ್ವಾ, ಹಾಗಾಗಿ ಉಬ್ಬಿ ಬರೋದಿಲ್ಲ. ಮಧ್ಯಾಹ್ನ ಟೈಮಿಗೆ ಹಾಕಿ ಉಪ್ಪುತ್ತೆ. ಬೆಳಗ್ಗೆ ನಾನು ಎದ್ದು ನೋಡಿದಾಗ ಈ ಸರಿ ಕೂಡ ಉಬ್ಬಿರಲಿಲ್ಲ. ಹಾಗೆ ನಮ್ಮ ಮನೆಯವರು ಹೊರಗಡೆ ಸ್ವಲ್ಪ ಕೆಲಸ ಇದೆ ಅಂತೇಳಿ ಹೊರಗಡೆ ಹೋಗಿದ್ದರು. ನಮ್ಮ ಅಥರ್ವಂಗೆ ಬಿಟ್ಟು ಹೋಗಿದ್ದರು. ಅವನಿಗೆ ತುಂಬ ಕೋಪ ಬಂದಿತ್ತು. ಹಾಗಾಗಿ ಡ್ಯಾಡಿ ಬಂದಮೇಲೆ ಮಮ್ಮಿಗೆ ಹೊಡೆಯೋಣ ಅಂತ ಹೇಳಿ ಮಾತಾಡ್ತಾ ಇದ್ದಾನೆ. ಅದಕ್ಕೆ ಅವರು ನೈಸ್ ಮಾಡೋದಕ್ಕೆ ಪಾನಿಪುರಿ, ಗೋಬಿ ಮಂಚೂರಿ ತಂದರೆ ಸುಮ್ಮನಾಗ್ತಾರೆ ಅಂತ ಹೇಳಿ ತಗೊಬರ್ತೀನಿ ಅಂತ ಹೇಳಿ ಹೋಗಿದ್ದರು. ಅಥರ್ವ ನೋಡಿ ಎಷ್ಟು ಕೋಪದಲ್ಲಿದ್ದಾನೆ ಅಂತ ಹೇಳಿಬಿಟ್ಟು ಹೇಗೆ ಮಾತಾಡ್ತಾ ಇದ್ದಾನೆ. ರಾಣಿ ಒದ್ದು ಡ್ಯಾಡಿ ಬಂದರೆ ಏನು ಮಾಡೋಣ ಹೇಳು? ಕೊಡ್ತಮ್ಮ? ಓಕೆನಾ? ಏನಂತ ಕೇಳ್ತಿ ಡ್ಯಾಡಿ ಬಂದಮೇಲೆ? ಏನಂತ ಕೇಳ್ತಿ ಹೇಳು ಡ್ಯಾಡಿಗೆ? ಕೊಡ್ತಾ? ಸರಿ, ಬಾಯ್ಲಿ ಈ ಡ್ಯಾಡಿ ನನ್ನ ಎಂದು ಕೊಡ್ತು ನಾವು ನನ್ನ ಯಾಕೆ ಹೊಡಿತಿದ್ಯಾ ಅಂತ ಕೇಳಿದ್ರೆ ಏನು ಮಾಡ್ತೀಯಾ? ಬ್ಯಾಟ್ಲ ಕೊಡ್ತಾವಾ? అదే నన్ను యాక్ ಹೊಡಿತಿದ್ದೆ ನಾನು ఎందుకు కొడుతున్నా వదులు వదులు అనిందప్ప డాడీ అప్పుడు ఓహో పో నువ్వు నన్ను పిలవలే అందుకు అంటావా ఓహో నన్ను ಕರೀಲಿಲ್ಲ ಹೋಗಿ ನೀನು ಅಂತೀಯ ಹಂಗಾರೆ
ಹೌದಾ ಹೊರಗಡೆಯಿಂದ ಡೋರ್ ಹಾಕೊಂಡು ಹೋಗಿತ್ತಲ್ಲ ಏನು ಮಾಡೋದು ಇವಾಗ? ಏನು ಮಾಡೋಣ? ఏం చేద్దాం? ఏం చేసేద్దాం? కొడతాం. బ్యాట్లోనే కొడదామా? ఓకే. నువ్వే కొడతావా? ఓకే కొట్టు. ఓకే. ಏಯ್ ಹಂಗೆಲ್ಲ ಹೇಳಿದ್ರೆ ಹೊಡೆದು ಬೀಳ್ತವೆ. ಹಾಂ ಓಕೆ. ಚಂದ್ರು ಬಂದ್ರು. ಏನು ತಗೊಂಬಂತು ಚಿನ್ನ? ಪಾನಿಪುರಿ ಮತ್ತೆ ಗೋಬಿ. ಯಾರಿಗದು ಹೇಳು ಬೇಗ ಬೇಗ. ಅದು ಬಿಡು, ನೀನು ಅಲ್ಲಿ ಅದನ್ನೆಲ್ಲ ಮುಟ್ಬೇಡ. ಹಂಗಾರೆ ನಾನು ತಿಂತೀನಿ ಗೋಬಿ. ಹೋಗು ನೀನು ಅಲ್ಲೇ ನೋಡು. ನಾನು సామిక్రా ఇప్పుడు పెట్టు కవర్లోనే, తర్వాత తీసుకుందాం. రా ಮೋ ಪಾನಿಪುರಿ ಚಿನ್ನ. ಅಲ್ಲ ಈಗ ನಿನಗೆ ಗೋಬಿ ಬೇಕಾ? ನಿಂಗೆ ಪಾನಿಪುರಿ ಬೇಕಾ ಗೋಬಿ ಬೇಕಾ ಚಿನ್ನ? ವಾವ್ సూపర్. వావ్ గోబీ చిన్న గోబీ. స్టిక్ ఇచ్చారు, ఆనియన్ ఇచ్చారు, పానీపూరి ఇచ్చారు. కూర్చొని తిను. చందు ఒక ప్లేట్ ఒక గ్లాసు, 2 గ్లాసు 1 స్పూన్ తీసుకొని రా. ఇద్దరు ఒక్క దాంట్లో వేసుకుందాం. వావ్ సకతి యమ్మీ యమ్మీ స్పైసీ. కాలుతుందా? స్లోగా తిను, ఉఫ్ ಮಾಡ್ಕೊಂಡು. ಹಾಂ ಹಂಗಾರೆ పెట్టు కొంచెం టైం. ಮಸಾಲೆ ಕೊಟ್ಟಿದ್ದಾರೆ, ಪಾನಿ ಕೊಟ್ಟಿದ್ದಾರೆ, ಪೂರಿ ಕೊಟ್ಟಿದ್ದಾರೆ, ಆನಿಯನ್ ಕೊಟ್ಟಿದ್ದಾರೆ. ಪಾನಿಪುರಿ ತಿಂದು ಹಾಗೆ ಜೋಳ ಬೇಯಿಸಿದ್ನಲ್ವಾ, ಜೋಳನ ತಿಂದು ಇನ್ನು ಯಾವುದೇ ಥರ ಊಟ ಮಾಡೋಕ್ಕೆ ಹೋಗಲಿಲ್ಲ. ಅಲ್ಲಿಗೆ ಹೊಟ್ಟೆ ತುಂಬಿತು. ಸ್ವಲ್ಪ ಅನ್ನ ಇತ್ತು, ಹಾಗಾಗಿ ಅನ್ನನೂ ಮಾಡಲಿಲ್ಲ. ಇದನ್ನು ತಿಂದು ಮಲ್ಕೊಂಡ್ವಿ. ಬಾಯ್.